ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ವ್ಲಾಗ್. ನಾನು ಸಂಪದ ವ್ಲಾಗ್ನ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಯೋಗಾಸನ ಪ್ರಾಕ್ಟೀಸ್ ಮಾಡ್ಕೊತಿದ್ದೆ. ಇವತ್ತು ಮಂಗಳವಾರ, ನನ್ನ ಮಗನ ಬರ್ತಡೇ ಇದೆ. ಸೊ ಎಲ್ಲರೂ ವಿಶ್ ಮಾಡಿ ಆ್ಯಂಡ್ ಬ್ಲೆಸ್ ಮಾಡಿ. ನಿನ್ನೆ ನಾನು ಮಿನಿ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಪ್ಲೀಸ್ ನನ್ನ ಮಗಂಗೆ ಎಲ್ಲರೂ ಬ್ಲೆಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯೋಗಾಸನ ನಾನು ಮತ್ತೆ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀನಿ. ಸೊ ಬ್ಯಾಲೆನ್ಸ್ ಅಲ್ಲಿ ಇಲ್ಲಿ ಮಿಸ್ ಆಗ್ತಾ ಇರ್ತದೆ, ಯಾಕೆಂದರೆ ನಾನು ಪರ್ಫೆಕ್ಟ್ ಯೋಗಾಸನ ಮಾಡೋರಲ್ಲ. ಇವಾಗ ನಾನು ಯೋಗಾಸನ ಮಾಡ್ತಾ ಇರೋದು ಅಂದರೆ ಸ್ಕೂಲ್ ಡೇಸಲ್ಲಿ, ಕಾಲೇಜಲ್ಲೆಲ್ಲ ಯೋಗಾಸನ ಮಾಡಿ ಅಭ್ಯಾಸ ಇಲ್ಲ ಅಂತ ಏನಿಲ್ಲ. ಸೊ ಮತ್ತೆ ಅದನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ಇಲ್ಲಿ ಸ್ವಲ್ಪ ಅಂದರೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಾಕ್ಟೀಸ್ ತಪ್ಪೋಗಿರುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಮಾಡ್ತಾ ಪರ್ಫೆಕ್ಟ್ ಆಗೇ ಆಗ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ನನಗೆ ಗೊತ್ತಿರೋದ್ರಿಂದ ಅಷ್ಟೊಂದೇನು ಕಷ್ಟ ಅನಿಸಲ್ಲ. ಸೊ ಹೀಗೆ ಯೋಗಾಸನ ಎಲ್ಲ ಮಾಡಿಕೊಂಡು ನೋಡಿ, ಚಕ್ರಾಸನ ಕೂಡ ಮಾಡ್ತಾಯಿದ್ದೀನಿ. 2 ಟೈಮ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ಅಷ್ಟೇ. ಅಂದರೆ ಗೊತ್ತಿರೋದ್ರಿಂದ ಬೇಗನೆ ಅದನ್ನು ಮಾಡಲಿಕ್ಕೆ ಎಷ್ಟು ನೀಟಾಗಿ ಬೆಂಡ್ ಆಗಿದ್ದೀನಿ ಅಂತಂದು ಕೂಡ ನೀವು ನೋಡ್ತಾ ಇರ್ಬೋದು. 1 ಗ್ಲಾಸ್ ಬಿಸಿ ನೀರನ್ನ ನಾನು ಕಾಯಿಸಿಟ್ಕೊಂಡು ಕುಡ್ಕೊತಾ ಇದ್ದೀನಿ. ಬೀನೀಸು, ಬಟಾಣಿ ಎಲ್ಲ ಬಿಡಿಸ್ಕೊಂಡು, ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಕ್ಲೀನ್ ಬಿಡಿಸಿಟ್ಕೊತಾ ಇದ್ದೀನಿ. ಒಂದು ಕುಕ್ಕರಲ್ಲಿ ಆಯಿಲ್ ಇಟ್ಕೊಂಡಿದ್ದೀನಿ. ಮತ್ತು ಪಲಾವ್ ಸ್ಪೈಸಸ್ಗೆ ಏನೇನು ಪಲಾವ್ಗೆಲ್ಲ ಹಾಕ್ಕೊತೀರ ಹೈದ್ರಾಬಾದ್ ಬಿರಿಯಾನಿದು ಮಾಡಲಿಕ್ಕೆ, ನಾನು ಪಲಾವ್ ಎಲೆ, ಚಕ್ಕೆ, ಲವಂಗ, ಅನಾನಸು, ಮರಾಠಿ ಮೊಗ್ಗು, ಏಲಕ್ಕಿ 2, ಜೀರಿಗೆ ಮತ್ತು ಬ್ಲ್ಯಾಕ್ ಪೆಪ್ಪರ್ ಇಷ್ಟು ಸ್ಪೈಸಸ್ನ ತೊಗೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಒಂದು ಬಾಣಲಿಲಿ ಒಂದು ಈರುಳ್ಳಿನ ಕಟ್ ಮಾಡಿ ಉದ್ದಕ್ಕೆ ಸಣ್ಣ ಕಟ್ ಮಾಡಿ ಲೋ ಫ್ಲೇಮಲ್ಲಿ ಅದನ್ನು ಈರುಳ್ಳಿನ ಹುರ್ಕೊಬೇಕು. ಯಾಕೆಂದರೆ ಅದೇ ಫ್ಲೇವರ್ ನಿಮಗೆ ಕೊಡೋದು. ಫ್ರೈಡ್ ಹುರಿದಿಟ್ಟಿರುವಂಥ ಈರುಳ್ಳಿನ ಎತ್ತಿಟ್ಕೊಳ್ಳಿ. ಹಸಿಮೆಣ್ಸಿಕಾಯಿ 2 ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ನಾನೇ ಜಜ್ಜಿಟ್ಕೊಳ್ಳೋದು, ಯಾವಾಗಲೂ ಇನ್ಸ್ಟೆಂಟ್ ಎಲ್ಲ ತಂದು ನಾನು ಹಾಕಲ್ಲ. ಸಣ್ಣಗೆ ಹಚ್ಚಿಟ್ಟಿರುವಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ಕ್ಯಾರೆಟು, ಆಲೂಗೆಡ್ಡೆ, ಬೀನಿಸು ಮತ್ತು ಕೋಲ್ನೋಲು, ಬಿಡಿಸಿಟ್ಟಿರುವಂಥ ಹಸಿ ಬಟಾಣಿ ಮತ್ತು ದಪ್ಪಮೆಣ್ಸಿಕಾಯಿ ಇದನ್ನಿಷ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನಿಷ್ಟನ್ನು ಆ್ಯಡ್ ಮಾಡ್ಕೊಂಡ ನಂತರ ಕಾಲಿಫ್ಲವರ್ನ ನಾನು ಬಿಸಿನೀರಲ್ಲಿ ಉಗುರು ಬೆಚ್ಚಿರೋ ನೀರಲ್ಲಿ ಉಪ್ಪು ಹಾಕಿ ತೊಳೆದಿಟ್ಕೊತಿದ್ದೀನಿ. ಯಾಕೆಂದರೆ ಅದು ಕೆಮಿಕಲ್ ಎಲ್ಲ ಜಾಸ್ತಿ ಸ್ಪ್ರೇ ಮಾಡಿರ್ತಾರೆ. ಸೊ ಹಾಗಾಗಿ ಎಲ್ಲನೂ ಆ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. 1 ಕಪ್ ಬೌಲ್ ಮೊಸರು ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಅದು ವೀಡಿಯೋ ಕಟ್ ಆಗಿಬಿಡ್ತು, ಸಾರಿ ಫ್ರೆಂಡ್ಸ್. ಅನಂತರ 1.5 ಕಪ್ಪಷ್ಟು, ಅದೇ ನಾನು ಏನು ಸೇಮ್ ಕಪ್ ತೋರಿಸ್ದೆ ಅದರಲ್ಲಿ 1.5 ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನೇ ಮಾಡಿರಲಿಲ್ಲ. ಸೊ ಆಮೇಲೆ ಗೊತ್ತಾಯಿತು, ರೆಕಾರ್ಡೇ ಮಾಡ್ಕೊಂಡಿರಲಿಲ್ಲ. ಅದು ಚಿಲ್ಲಿ ಪೌಡರ್ 2 ಸ್ಪೂನು, ಬಿರಿಯಾನಿ ಮಸಾಲ 1 ಸ್ಪೂನು, ಜೀರಿಗೆ ಮತ್ತು ಗರಂ ಮಸಾಲ, ಇದು ಟರ್ಮರಿಕ್ ಪೌಡರ್ ಇದಿಷ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ಪೈಸಸ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀವು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಬೋದು. ನಂತರ ಇದನ್ನಿಷ್ಟು ಮಿಕ್ಸ್ ಮಾಡ್ಕೊಂಡಿದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಬಾಸುಮತಿ ರೈಸಿಂದ ನಾನು ಇದನ್ನು ಪ್ರಿಪೇರ್ ಮಾಡ್ತಾಯಿದ್ದು. ಮೊದಲೇ ಬಾಸುಮತಿ ರೈಸ್ನ ನೀವು ತೊಳೆದು ಇಟ್ಕೊಂಬಿಡಿ. ನೋಡಿ, ನಾನು ಇದೇ ಹೇಳಿದ್ದು, ಈರುಳ್ಳಿನ ಸ್ವಲ್ಪ ಆಯಿಲಲ್ಲಿ ಲೋ ಫ್ಲೇಮಲ್ಲಿ ಹುರಿದಿಟ್ಕೊಬೇಕು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಬಾಸುಮತಿ ರೈಸ್ ಹಾಕಿ ಸೇಮ್ ಈರುಳ್ಳಿ ಮತ್ತು ಹುರಿದಿಟ್ಟಿರೋಂಥದ್ದು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ರೈಸು ಇದನ್ನಿಷ್ಟು ಈ ಥರ ಮೇಲ್ಗಡೆ ಲೇಯರ್ ಥರ ಹಾಕ್ಕೊಂಬರ್ಬೇಕು. ಗೊತ್ತೇ ಇದೆಯಲ್ಲ. ಸೊ ಹೈದ್ರಾಬಾದಿ ಬಿರಿಯಾನಿಗೆ ಹೇಗೆ ನಾವು ಲೇಯರ್ ಥರ ಕೋಟೆಡ್ ಮಾಡ್ತೀವಿ, ಆ ಥರ ಇದನ್ನು ಮಾಡ್ಕೊಬೇಕು. ನೋಡಿ, ಮಾಡ್ಕೊಂಡಿದ್ದೀನಿ. ಇವಾಗ ನಂತರ ನಾನು ಒಂದು ಗ್ಲಾಸಲ್ಲಿ, ಅದೇ ಗ್ಲಾಸಲ್ಲಿ 3 ಗ್ಲಾಸಸ್ ರೈಸ್ನ ತೊಗೊಂಡಿದ್ದೆ. ಸೊ ಇವಾಗ ಇಲ್ಲಿಗೆ 4.5 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. 4 ಗ್ಲಾಸ್ ಆದರೂ ಸಾಕು. ಯಾಕೆಂದರೆ ಸಫ್ರಾನು ಕೂಡ ಅಷ್ಟೇ ಬಿಸಿ ನೀರಲ್ಲಿ ಮೊದಲೇ ನೆನೆಸಿಟ್ಟಿರ್ಕೋಬೇಕು. ಸಫ್ರಾನ್ ನೀರನ್ನು ಕೂಡ ಅಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಗೋಡಂಬಿನ ತುಪ್ಪದಲ್ಲಿ ಹುರಿದಿಟ್ಕೊತಾ ಇದ್ದೀನಿ. ಯಾಕೆಂದರೆ ಸಫ್ರಾನ್ ಯಾವುದೇ ಫುಡ್ ಕಲರ್ನ ನಾನು ಅಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ಸೊ ಹಾಗಾಗಿ ಕೇಸರಿ ದಳನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಂಡಿದ ನಂತರ ತುಪ್ಪದಲ್ಲಿ ಗೋಡಂಬಿನ ಹುರಿದಿಟ್ಕೊಂಡು ಅದ್ರ ಮೇಲ್ಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗಲೇ ಕೂಡ ಹಾಕ್ಕೊತಾ ಇದ್ದೀನಿ. ನೀವು ವೆಜಿಟೇಬಲ್ಸ್ ಎಲ್ಲ ಹುರಿಬೇಕಿದ್ರೂ ಕೂಡ ಹಾಕ್ಕೊಬೋದು. ಇದನ್ನು ಹಾಕಿದ್ರೂ ಮಿಕ್ಸಡ್ ಆಗುತ್ತೆ. ಸೊ ಹಾಗಾಗಿ ಆ್ಯಡ್ ಮಾಡಿಕೊಂಡು 1 ವಿಷಲ್ಕನ್ನ ನಾನು ಪ್ರೆಷರ್ ಕುಕ್ಕರಲ್ಲಿ 1 ವಿಷಲ್ ನಾನು ಕೂಗ್ಸಿರೋದು. ಇವತ್ತು ನನ್ನ ಮಗನ ಬರ್ತಡೇ ಆಯ್ತಲ್ಲ. ಸೊ ರೆಸಿಪಿ ಎಲ್ಲ ಮಾಡಿಟ್ಬಿಟ್ಟು ಅವ್ನಿಗೆ ದೇವ್ರ ಫೋಟೋಗೆಲ್ಲ ಕೈ ಮುಗಿಯಪ್ಪ ಅಂತ ಹೇಳ್ತಾಯಿದ್ದೆ. ಅವ್ನು ಉಲ್ಟಾ ಮಾಡ್ತಾಯಿದ್ದಾನೆ. ಅವ್ರ ತಾತಂಗೆಲ್ಲ ಪೂಜೆ ಮಾಡಿಬಿಟ್ಟು ಬಾಗಿಲಿಗೆ ನಮಸ್ಕಾರ ಮಾಡ್ಕೊಳ್ಳೋ ಅಂತಂದರೆ ಉಲ್ಟಾ ಮಾಡ್ಕೊತಾ ಇದೆ. ಸೊ ಎಲ್ಲ ಪೂಜೆ ಎಲ್ಲ ಮಾಡಿಸಿಲ್ಲ, ಅದೇ ಕೈಯೆಲ್ಲ ಮುಡಿಸ್ದೆ. ಮಂಗಳವಾರ ಆಗೈತಲ್ಲ. ಸೊ ಹಾಗಾಗಿ ನೋಡಿ, ಕುಕ್ಕರೆಲ್ಲ ಓಪನ್ ಮಾಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಉದ್ದುದ್ರಾಗಿ ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳಿ. ಸೊ ನಿಮ್ಮ ಮನೇಲಿ ಟ್ರೈ ಮಾಡಿ. ವೆಜಿಟೇಬಲ್ ಬಿರಿಯಾನಿ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ನನಗಂತೂ ತುಂಬ ಇಷ್ಟ ಆಯಿತು, ನನ್ನ ಮಕ್ಕಳಿಗೆಲ್ಲ ಇಷ್ಟ ಆಯಿತು. ಸೊ ಇವಾಗ ನನ್ನ ಸ್ಕೂಲ್ ಟೈಮ್ ಆಯ್ತಲ್ಲ, ಫಸ್ಟು ನನ್ನ ಮಕ್ಕಳಿಗೆ ತಿನ್ನಿಸ್ಬಿಟ್ಟೆ ನಾನು ಏನೇ ಮಾಡಿದ್ರು ಅವ್ರಿಗೆ ಫಸ್ಟ್ ತಿನ್ನಿಸೋದು. ಸೊ ತಿಂದ್ಬಿಟ್ಟು ಸ್ಕೂಲಿಗೆ ಹೋಗಲಿ ಅಂತೇಳಿ, ಏನು ಮಾಡಬೇಡ ಸುಮ್ಮನೆ ತಿನ್ನು ಅಂದರು. ಅವ್ನು ರಿಯಾಕ್ಟ್ ಮಾಡ್ತಾನೆ ಇದ್ದ. ಸೊ ಬೇಗ ತಿಂದ್ಬಿಟ್ಟು ಹೋದ. ಆಮೇಲೆ ನಂತರ ನಾನು ನಮ್ಮ ಮನೆಯವರು ಸ್ಕೂಲಿಗೆ ಇಬ್ಬರು ಒಟ್ಟಿಗೆ ಬಿಡೋಕೆ ಹೋಗಿದ್ವಲ್ಲ. ಸೊ ಅಲ್ಲಿಂದ ಬಂದು ಒಟ್ಟಿಗೆ ಕುತ್ಕೊಂಡು ಟಿಫನ್ ಮಾಡ್ತಾಯಿದ್ದೀವಿ. ನಾವು ಆಲ್ಮೋಸ್ಟ್ ಅಲ್ಲಿ ಕೊರೋನಾ ಟೈಮಲ್ಲಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ದು. ನಂತರ ಇವಾಗ ಇದೇ ಫಸ್ಟ್ ಟೈಮು ಬೆಳಗ್ಗೆ ಟೈಮ್ ನಾವಿಬ್ಬರು ಜೊತೆಲೇ ಟಿಫನ್ ತಿಂತಾ ಇರೋದು. ಯಾಕೆಂದರೆ ಅವ್ರು ಬೆಳಗ್ಗೆ ಮಾರ್ನಿಂಗೆ 8 o'clock ಶಾಪ್ ಹೋಗ್ತಾರೆ. ನಾನು ಅವ್ರು ಊಟ ಮಾಡ್ಕೊಂಡ್ಮೇಲೆ 9:30 10 o'clockಗೆ ನಾನು ದಿನ ಟಿಫನ್ ತಿನ್ನೋದು. ಅವ್ರದ್ದು
ಹೇಗಿತ್ತು ಅಂತ ಕೇಳಿದೆ. ಚೆನ್ನಾಗಿತ್ತು. ಅವ್ರಿಗೆ ಸ್ವಲ್ಪ ಸಪ್ಪೆ ಇತ್ತು. ಸೊ ಅವ್ರನ್ನ ಕೇಳ್ತಾ ಇದ್ದೆ, ಸ್ವಲ್ಪ ಸಪ್ಪೆನೇ ಅವ್ರು ತಿನ್ನೋದು. ಅದಕ್ಕೆ ನನಗೆ ಸಾಲ್ಟ್ ಹಾಕಬೇಕಿದ್ರೆ ಸ್ವಲ್ಪ ಭಯನೇ ಆಗುತ್ತೆ. ಯಾಕೆಂದರೆ ಸ್ವಲ್ಪನೇ ರುಚಿ ಮುಂದಾದರೂ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರು ತಿನ್ನಲ್ಲ. ಸೊ ಹಾಗಾಗಿ ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಅವ್ರಿಗೆ ಡೈಲಿ ತಿಂಡಿ ಆದಮೇಲೆ ಕಾಫಿ ಕುಡ್ದು ಅಭ್ಯಾಸ. ಅವ್ರ ಜೊತೆ ನಾನು ಇವಾಗ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಒಂದು ಗ್ಲಾಸ್ ಅವರಿಬ್ಬರು ನಾನು ಕುಡ್ಕೊಂಡು ಮತ್ತೆ ಶಾಪಿಗೆ ಬಂದು, ಶಾಪಲ್ಲಿ ಕೆಲಸ ಇತ್ತು. ಸೊ ಕೆಲಸ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಅಂದರೆ ಪ್ಯಾಕೆಟ್ಸ್ ಎಲ್ಲ ಮಾಡ್ತೀವಿ ನಾವು, ಬೇಳೆ, ಕಡಲೆಬೇಳೆ ಇದರ ಪ್ರತಿಯೊಂದು ಐಟಮ್ಸ್ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಪ್ಯಾಕೆಟ್ ಮಾಡ್ಕೊತೀವಿ. ಅದಕ್ಕೆ ನಾನೇ ಕ್ಲೀನ್ ಮಾಡ್ಕೊಳ್ಳೋದು. ನಾವು ಯಾವುದೇ ಸಪೋರ್ಟಿಗೆ ಹುಡುಗರನ್ನ ಯಾರನ್ನೂ ಇಟ್ಕೊಂಡಿಲ್ಲ. ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ವಿ. ನಂತರ ಸುಮ್ಮನೆ ಅಲ್ಲಿ ಸಾಂಗ್ ಬರ್ತೈತೆ, ಅದಕ್ಕೆ ನಾನು ಮಾಡ್ತಾಯಿರ್ತೀನಿ. ಆಲ್ಮೋಸ್ಟ್ ನಾನು ಯಾವಾಗಲೂ ಹಂಗೆ ಅಡುಗೆ ಮಾಡಬೇಕಿದ್ರೆ ಹಾಡು ಹೇಳ್ಕೊಂಡು ಮಾಡೋದು, ಕೆಲಸ ಮಾಡಬೇಕಿದ್ರೆ ಮಾಡೋದು, ವೀಡಿಯೋಗೋಸ್ಕರ ಅಂತಲ್ಲ. ನಾನು ಯಾವಾಗಲೂ ನಾನು ಒಬ್ಬಳೇ ಇದ್ದರೆ ಪರ್ಫೆಕ್ಟಾಗಿ ನಾನು ಮಾಡೇ ಮಾಡ್ತೀನಿ. ಏಕೆಂದರೆ ನನಗೆ ಸುಮ್ಮನೆ ಕೆಲಸ ಮಾಡ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ಮಾಡೋದಕ್ಕಿಂತ ಮನೆಯವ್ರ ಫೋನಲ್ಲಿ ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ನಾನು ಕೆಲಸ ಮಾಡ್ತೀನಿ ಆಲ್ಮೋಸ್ಟ್ ಇಲ್ಲ ನಮ್ಮ ಮನೆಯವ್ರು ಇದ್ದರೆ ಮಾತಾಡ್ಕೊಂಡು ಕೆಲಸ ಮಾಡ್ಕೊತೀನಿ. ಬೇಳೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ಮೇಲೆ ಅವಲಕ್ಕಿ ಸ್ವಲ್ಪ ಇತ್ತು. ಸೊ ಅದನ್ನು ಕ್ಲೀನ್ ಮಾಡ್ಕೋಬೇಕಿತ್ತು. ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಖಾಲಿ ಆದಂಗೆ ಅಲ್ಲಲ್ಲೇ ನಾವೇ ಕ್ಲೀನ್ ಮಾಡ್ಕೊಬೇಕು. ನಮ್ಮ ಕೆಲಸ ನಾವೇ ಮಾಡ್ಕೊಂಡ್ರೆ ಒಳ್ಳೇದಲ್ವ ಫ್ರೆಂಡ್ಸ್. ಇವಾಗ ಅಂದರೆ ಸ್ವಲ್ಪ ಕ್ರಿಟಿಕಲ್ಲು ಇದೆ, ಯಾಕೆಂದರೆ ನಮ್ಮ ಶಾಪ್ ಮುಂದೆ ಎಲ್ಲ ರೋಡೆಲ್ಲ ಮಾಡ್ತಾ ಇರೋದ್ರಿಂದ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡು ಚೀಲಗಳೆಲ್ಲ ನೋಡಿ ನಾನು ಎತ್ತಿಟ್ಕೊಂಡು ಕ್ಲೀನ್ ಕಸ ಎಲ್ಲ ಗುಡಿಸಿಟ್ಬಿಟ್ಟು 1:00 ಆಯಿತು. ಅಡುಗೆ ಮಾಡೋಕ್ಕಂತ ಹೋಗಬೇಕಿತ್ತು. ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಶಾಪಿಗೆ ಹೋಗಿದ್ದು, ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ಬಂದೆ. ಇವಾಗ ಪಾತ್ರೆ ಎಲ್ಲ ಇತ್ತು. ಸೊ ಎಲ್ಲ ಕ್ಲೀನ್ ತೊಳೆದಿಟ್ಕೊಂಡು ಇವಾಗ ನಾನು ಬಾದಾಮ್ ಪುರಿ ಮಾಡ್ತಾಯಿದ್ದೀನಿ. ಬಾದಾಮ್ ಪುರಿ, ವರ್ಕೆ ಪುರಿ, ಮೂಲೆ ಪುರಿ ಅಂತ ಏನೇನೋ ಹೆಸರಲ್ಲಿ ಕರೀತಾರೆ. ಸೊ ನಮ್ಮೂರಲ್ಲಿ ಇದನ್ನು ಮೂಲೆ ಪುರಿ ಅಂತೀವಿ, ಇಲ್ಲಿ ಬಾದಾಮ್ ಪುರಿ ಅಂತಾರೆ. ಸೊ ಟೇಸ್ಟ್ ಕೂಡ ನಿಮಗೂ ಇಷ್ಟ ಆಗುತ್ತೆ. ಮೈದಾ ಹಿಟ್ಟು ಒಂದೇ ಅಲ್ಲ, ಇದಕ್ಕೆ ಒಂದು ಸ್ಪೆಷಲ್ ಅಂದರೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಾಯಿದ್ದೀನಿ. ಟೇಸ್ಟ್ ನಿಜಕ್ಕೂ ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಒಳಗಡೆ ಎಲ್ಲ ನಿಮಗೂ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ನಿಮಗಿದು ಈ ರೆಸಿಪಿ ಇಷ್ಟ ಆಗುತ್ತೆ. ನಿಮ್ಮ ಮನೇಲಿ ಏನು ಅಂತ ಮಾಡಾದ್ಮೇಲೆ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಬನ್ನಿ. ಮೊದಲಿಗೆ ಬಿಸಿನೀರು ನಾವು ಸ್ವಲ್ಪ ಉಗುರು ಬೆಚ್ಚಗೆ ಕಾಯಿಸ್ಕೊಬೇಕು. ಸೊ ಆ ಕಾಯಿಸ್ಕೊಂಡ ನಂತರ ಬಾದಾಮ್ ಏನಿದೆ ಅದನ್ನು ನೆನೆಸಿಟ್ಕೊಬೇಕು. ನಾನು ಒಂದು 15-20 ಬಾದಾಮನ್ನ ತೊಗೊಂಡಿದ್ದೀನಿ. ಸೊ ಇದೇ ಸ್ಪೆಷಲ್ ಇಂಗ್ರೀಡಿಯೆಂಟ್ಸು. ಬಾದಾಮ್ ಪುರಿನ ಕೆಲವರು ಹಾಲು ಮೊಸರಿಂದ ಕೂಡ ಹಾಕಿ ಮಾಡ್ತಾರೆ, ಆದರೆ ನಾನು ಬಾದಾಮ್ ಹಾಕಿ ಮಾಡ್ತಾಯಿದ್ದೀನಿ. ತುಂಬ ನಿಜವಾಗ್ಲೂ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಕಾಂಪ್ರಮೈಸೇ ಆಗಬಾರ್ದು, ನೀವು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಕೊಬ್ಬರಿ ತುರಿನ ನಾನು ತುರಿದು ಇಟ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ತುರಿದು ಇಟ್ಕೊಂಡಿದ್ದೀನಿ. ಸಕ್ಕರೆನ ಅದು ಕಪ್ಪಲ್ಲಿ 2 ಕಪ್ ಅಷ್ಟು ಆ್ಯಡ್ ಮಾಡಿಕೊಂಡು ಅದಕ್ಕೆ 1 ಕಪ್ಪು ಮತ್ತು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ 1/4 ಕಪ್ ಅಷ್ಟು ನೀರು, ಕಾಲಿಗಿಂತ ಕಮ್ಮಿ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಫಸ್ಟೇ ಪಾಕನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕೆಂದರೆ ಬೇಗ ಬೇಯಿಸ್ಕೊಂಡು ನಂತರ ಆ್ಯಡ್ ಮಾಡ್ಕೋಬೋದು ಅಂತ. ಕೇಸರಿ ದಳನ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂದು ಅದು ಕನ್ಸಿಸ್ಟೆಂಟಿ ನೋಡಿಕೊಂಡೆ ಕರೆಕ್ಟಾಗಿದೆಯಾ ಏನು ಅಂತ. ಇನ್ನು ಅದು ಕುಕ್ ಆಗಿರಲಿಲ್ಲ. ಸೊ ಹಾಗೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂತೇಳಿ ಅಲ್ಲೆಲ್ಲ ಚೆಕ್ ಮಾಡ್ಕೊತಾ ಇದ್ದೆ. ಸೊ ಅದು ಬೇಯ್ತಾ ಇರೋ ಟೈಮಲ್ಲಿ ಬಾದಾಮನ್ನ ಸಿಪ್ಪೆ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಈ ಥರ ಅಲ್ಲಿ ಇಲ್ಲಿ 2 ಕೆಲಸನೂ ಮಾಡ್ಕೊತಾ ಇರಬೇಕು, ಬೇಗ ಆಗುತ್ತೆ. ಸೊ ನೋಡಿ, ಬಾದಾಮ್ ಸಿಪ್ಪೆನ ರಿಮೂವ್ ಮಾಡಿ ಪಾಕ ಬೇಯೋ ಟೈಮಲ್ಲಿ ಅಷ್ಟೊಳಗಡೆ ರೆಡಿ ಮಾಡಿ ಇಟ್ಕೊಂಬಿಡಿ. ಬೇಕಂದರೆ ಬಿಡಿಸೋದು ಒಂದೊಂದೇ ನಿಧಾನ ಆಗುತ್ತೆ. ನೋಡಿ ನೋಡಿ ಥರ ಎಲೆ ಬರ್ತಾ ಇದೆಯಲ್ಲ. ಸೊ ಅಲ್ಲಿಗೆ ನಮ್ಮ ಆಲ್ಮೋಸ್ಟ್ ಅಲ್ಲಿದು ಸಕ್ಕರೆ ಪಾಕ ರೆಡಿ ಆಯಿತು ಅಂತ ಏನೇ ಅರ್ಥ. ಅಕಸ್ಮಾತ್ ನೀವು ಜಾಸ್ತಿ ಗಟ್ಟಿ ಮಾಡಿಬಿಟ್ಟು ಟೆನ್ಷನ್ ಮಾಡ್ಕೊಬಿಡಿ, ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಬಿಸಿ ಮಾಡ್ಕೊಂಡ್ರೆ ಅದು ಅಲ್ಲಿಗೆ ಕರೆಕ್ಟ್ ಆಗುತ್ತೆ. ನೋಡಿ, ಇದು ಏಲಕ್ಕಿ ಪುಡಿನ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಲಾಸ್ಟ್ ಈಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ಬಾದಾಮ್ ಏನೈತೆ ಅದನ್ನು ಪೇಸ್ಟ್ ಮಾಡಿ ಮೊದಲೇ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇವಾಗ ಕರೆಕ್ಟಾಗಿ ಆಗಿದೆ. ಇದಕ್ಕೆ ಸ್ವಲ್ಪ ಒಂದು 4 ಡ್ರಾಪ್ ಅಷ್ಟು ನಿಂಬೆ ರಸನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದರೊಳಗಡೆ ಎಲ್ಲ ಫ್ಲೇವರ್ ಆ್ಯಡ್ ಆಗೋ ಥರ ಲೆಟ್ ಕ್ಲೋಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಾವು ಸಕ್ಕರೆ ಪಾಕ ರೆಡಿ ಆಯಿತು ಇಲ್ಲಿಗೆ. ಸೊ ಇವಾಗ ನೆಕ್ಸ್ಟು ನಾವು ಬಾದಾಮ್ ಪುರಿ ಮಾಡ್ಕೊಳ್ಳಿಕ್ಕೆ ಅರ್ಧ kg ಅಷ್ಟು ಮೈದಾ ಹಿಟ್ಟನ್ನ ನಾನು ತೊಗೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 3-4 ಸ್ಪೂನಷ್ಟು ಚಿರೋಟಿ ರವನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಚಿ ಸ್ವಲ್ಪ ಸಾಲ್ಟು, ಬೇಕಿಂಗ್ ಪೌಡರು, ಶುಗರ್ 1 ಸ್ಪೂನು ಮತ್ತು ಬಾದಾಮ್ ಪೇಸ್ಟು ಮತ್ತು ಅದು ಹಾಲು. ಸೊ ಇದನ್ನಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಚಿರೋಟಿ ರವೆ ಇನ್ನೊಂದು ಸ್ಪೂನ್ ಮತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೋಟಲ್ ಒಂದು 3-4 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೈದಾ ಹಿಟ್ಟು ಈ ಥರ ಉಂಡೆ ಮಾಡಿದ್ರೆ ನೀವು ಅದು ಒಡೆದೋಗ್ಬಾರ್ದು. ಆ ಥರ ಉಂಡೆ ಆದರೆ ನಿಮಗೆ ಪರ್ಫೆಕ್ಟಾಗಿ ಮೈದಾ ಹಿಟ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಆ ಬಾದಾಮ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಹಾಲನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ ಅಷ್ಟು ಹಾಲು ತೊಗೊಂಡಿದ್ದೀನಿ. ನೀಟಾಗಿ ಚೆನ್ನಾಗಿ ಇದ್ರೊಳಗಡೆ ನಾದ್ಕೋಬೇಕು. ನಿಮ್ಗೆ ಎಷ್ಟು ಬೇಕಷ್ಟು ನೀರನ್ನು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ.
ಒಂದೇ ಸಲ ಹಾಕ್ಕೊಳಕ್ಕೆ ಹೋಗ್ಬಿಡಿ, ತೆಳ್ಳಗಾಗ್ಬಿಡುತ್ತೆ. ಚಪಾತಿ ಹಿಟ್ಟು ನಾವು ಹೇಗೆ ಸ್ವಲ್ಪ ಕಲಿಸ್ಕೊತೀವಿ ಆ ಥರ ಕಲಿಸ್ಕೋಬೇಕು. ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಬೇಕಿಂಗ್ ಪೌಡರ್ ಮರಿದಾಗ ಹಾಕಬೇಕು, ಯಾಕೆಂದರೆ ಆರೋದ್ಮೇಲೆ ಅದು ಕ್ರಿಸ್ಪಿಯಾಗಿರುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಮರಿದಾಗೆ ಬೇಕಿಂಗ್ ಪೌಡರ್ ಆ್ಯಡ್ ಮಾಡ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಆಯಲ್ನ ನಾನಿವಾಗ ಎತ್ತಿಟ್ಕೊಂಡು ಕಾಯೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ನೋಡಿ ಲವಂಗ ಇದಕ್ಕೆ ಬೇಕು. ಸೊ ಲವಂಗ ಮತ್ತು ತುಪ್ಪ ಇವಾಗ ಹೊತ್ತಲಿಕ್ಕೆ ಕೂಡ ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೇ ನಾವು ಮೈದಾ ಹಿಟ್ಟು ಹಾಕಿ ಹೊತ್ಕೊಬಾರ್ದು. ತುಪ್ಪದಲ್ಲೇ ಹಾಕ್ಕೊಂಡಷ್ಟು ನಿಮಗೆ ಒಳಗಡೆ ಸೀರಿಯಸ್ ಆಗಿ ಬಾದುಷಾ ತಿಂದಷ್ಟೇ ನಿಮಗೆ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ. ಸೊ ಮರಿದಾಗೆ ನಿಮ್ಮ ಮನೇಲಿ ನೀವು ಟ್ರೈ ಮಾಡಬೇಕು. ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ನಾನು ಚಿಕ್ಕ ಉಂಡೆಗಳು ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ ಬೇಕು, ದಪ್ಪಾಗಿ ಬೇಕಾ ಸಣ್ಣಗೆ ಬೇಕಾ ಆ ಥರ ನೋಡಿಕೊಂಡು ಉಂಡೆಗಳನ್ನ ತೊಗೊಳ್ಳಿ. ನಾನು ಮೀಡಿಯಮಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಅಷ್ಟು ತಿಕ್ನೆಸ್ ಆಗಿ ಇದ್ದರೆ ಸಾಕು, ಯಾಕಂದರೆ ಫೋಲ್ಡ್ ಮಾಡ್ತಾ ಇನ್ನೂ ಜಾಸ್ತಿ ತಿಕ್ನೆಸ್ ಆಗ್ತಾ ಇರುತ್ತೆ. ತುಪ್ಪ ಹಾಕ್ಕೊಬೇಕು, ಫೋಲ್ಡ್ ಮಾಡಬೇಕು, ಮತ್ತೆ ತುಪ್ಪ ಹಾಕ್ಕೊಂಡು ಈ ಥರ ನಾವು ಫೋಲ್ಡ್ ಮಾಡ್ಕೊಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಮತ್ತೆ ಅದನ್ನು ಹೊತ್ಕೊಳ್ಳಿ. ಇಲ್ಲಾಂದರೆ ಎಣ್ಣೆಗೆ ಹಾಕ್ದಾಗ ಏನಾಗುತ್ತೆ, ತುಪ್ಪ ಎಲ್ಲ ಹಾಕಿರ್ತೀವಲ್ಲ ಅದು ಓಪನ್ ಆಗಿ ಬಿಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಅದಕ್ಕೊಂದು ಲವಂಗನ ಚುಚ್ತಾ ಇದ್ದೀನಿ. ಸೊ ಕ್ರಾಸಾಗಿ ಚುಚ್ಚಿದ್ರೆ ಅದು ನೀಟಾಗಿ ಸೆಟ್ ಆಗಿರುತ್ತೆ. ಸೊ ಇದೇ ಥರ ನಾನು ಇವಾಗ ಹಿಟ್ಟನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ. ಸೇಮ್ ಟು ಸೇಮ್ ಪ್ರೊಸೀಜರಲ್ಲೇ ಹೊತ್ಕೊಬೇಕು. ತುಪ್ಪ ಹಾಕಬೇಕು, ಫೋಲ್ಡ್ ಮಾಡಬೇಕು, ಮತ್ತು ತುಪ್ಪ ಹಾಕ್ಕೊಂಡು ಫೋಲ್ಡ್ ಮಾಡಿಕೊಂಡು ಹೊತ್ಕೋಬೇಕು ಅಷ್ಟೇ. ಈ ಥರ ನೀವು ಬಾದಾಮ್ ಪುರಿನ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ನಾವೇನು ಸ್ವೀಟ್ಸ್ ಎಲ್ಲ ತಿನ್ನಲ್ಲ, ಯಾವುದಾದ್ರು ಹಬ್ಬ ಹರಿದಿನದಲ್ಲೇ ಅಥವಾ ಬೇರೆಯವ್ರಿಗೆ ಯಾರಿಗಾದ್ರೂ ಸ್ವೀಟ್ ಕೊಡಬೇಕು ಅಂತ ಇದ್ದಾಗ ನೀವು ಈ ರೆಸಿಪಿ ಮಾಡೋದ್ರಿಂದ ನಿಮಗೂ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದಾಗ ಖುಷಿ ಕೂಡ ಆಗುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವೇನು ಬಾದುಷಾ ಅಂತ ಅಂತೀರಾ ಸೇಮ್ ಅದೇ ಥರ ಇತ್ತು. ನಾನು ಟೇಸ್ಟ್ ಮಾಡಿದ್ದೀನಲ್ಲ. ಸೊ ನಾನು ಇದನ್ನಾಲೇ ಒಂದು 3-4 ಟೈಮ್ಸ್ ಎಲ್ಲ ಮಾಡಿದ್ದೀನಿ ಮೊದಲೆಲ್ಲ. ನನ್ನ ಮಗಂಗೆ ಇಷ್ಟ ಅಂತಲೇ ಅವ್ನು ಬರ್ತಡೇ ಕೇಕ್ ಏನು ಬೇಡ ಅಂತ ಹೇಳಿ ಇದು ರೆಸಿಪಿನ ನಾನು ಮಾಡ್ತಾಯಿದ್ದೆ. ತುಂಬ ಟೈಮಿಂದ ಕೇಳ್ತಾಯಿದ್ದೆ, ನನಗೆ ಫ್ರೀ ಇರಲ್ಲ ಅಂತೇಳಿ ಮಾಡ್ತಾ ಇರಲಿಲ್ಲ. ಇವತ್ತು ಮಧ್ಯಾಹ್ನ ಕುಕ್ ಕೂಡ ಮಾಡಿದಂತೆ, ಅಡುಗೆಯನ್ನು ಮಾಡ್ದಂಗೆ ಮಧ್ಯಾಹ್ನ ಬೆಳಗ್ಗೆ ವೆಜಿಟೇಬಲ್ದು ಬಿರಿಯಾನಿ ಇತ್ತಲ್ಲ, ಸೊ ಅದೇ ಆಗುತ್ತೆ ಅಂತೇಳಿ ಈ ರೆಸಿಪಿನ ಅವನಿಗೋಸ್ಕರ ಅಂತ ಮಾಡ್ಕೊತಾ ಇದ್ದೀನಿ. ಆಯಲಲ್ಲಿ ಕಾದಿದೆಯಾ ಇಲ್ವಾ ಅಂತೇಳಿ ಟೆಸ್ಟ್ ಮಾಡಿಕೊಂಡು ಕಾದಿತ್ತು. ಸೊ ಹಾಗಾಗಿ ನಿಧಾನ ಉರಿಲೇ ಬೇಯಿಸ್ಕೊಳ್ಳಿ. ಒಂದೇ ಸಲ ಜಾಸ್ತಿ ಉರಿ ಮಾಡಿ ಬೇಯಿಸಿದ್ರೆ ಅದೆಲ್ಲ ಫುಲ್ ಸೀದೋಗ್ಬಿಡುತ್ತೆ. ಆಮೇಲೆ ಫೋಲ್ಡಿಂಗ್ ಮಾಡಿರ್ತೀವಲ್ಲ, ಸೊ ಅದೆಲ್ಲ ತುಂಬ ಗಟ್ಟಿ ಇರುತ್ತೆ, ಅಂದರೆ ಲೇಯರ್ ಥರ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಷ್ಟು ಕಲ್ಲರು ಟೆಕ್ಸ್ಚರ್ ಆಗಿರ್ಬೋದು, ಅದು ನಿಮ್ಗೆ ನೋಡಲಿಕ್ಕೆ ಒಂಥರ ಖುಷಿ ಅನಿಸುತ್ತೆ. ವಾವ್ ಇಷ್ಟು ಚೆನ್ನಾಗಿದೆಯಾ ಅಂತ ಅನ್ಸುತ್ತೆ ನಿಮಗೆ, ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ. ಮತ್ತು ನೋಡಿ ನಿಧಾನ ಉರಿಲಿ ನಾನು ಅದೊಂದು ಬೇಯಿಸ್ಕೊಂಡು ಒಂದು ಒಬ್ಬೆ ಎತ್ಕೊಂಡಿದ್ದೀನಿ. ಇದೊಂದು ಒಬ್ಬೆನೂ ಬೇಯಿಸಿ ಎತ್ತಿಟ್ಕೊತಾ ಇದ್ದೀನಿ. ನೀವೇ ನೋಡಿ ಎಷ್ಟು ಕಲ್ಲರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು. ನಿಮಗಂತೂ ನಿಜವಾಗ್ಲೂ ಇಷ್ಟ ಆಗುತ್ತೆ. ಸೊ ಪಾಕಕ್ಕೆಲ್ಲ ಹಾಕ್ಕೊತಾ ಇದ್ದೀನಿ. ಪಾಕಕ್ಕೆ ಹಾಕ್ಕೊಂಡು ಬಿಸಿ ಇದ್ದಾಗಲೇ ಹಾಕ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಒಂದೇ ಸಲ 2 ಸಲ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಒಂದೇ ಸಲ ಆ್ಯಡ್ ಮಾಡಿಕೊಂಡು ಉಲ್ಟಾ ಹಾಕ್ಕೊತಾ ಇದ್ದೀನಿ. ಸೊ ಹಾಕಿದ ಸ್ವಲ್ಪ ಹೊತ್ತಿಗೆ ಉಲ್ಟಾ ಮಾಡ್ಕೊಬೇಕು, ಆವಾಗ ಬೇಗ ಅದು ಅಬ್ಸರ್ವ್ ಆಗುತ್ತೆ. ಬಿಸಿ ಇರುತ್ತಲ್ಲ, ಹಾಗೆ ಜಾಸ್ತಿ ಹೊತ್ತೇನು ಬಿಡೋದು ಬೇಡ, ಯಾಕೆಂದರೆ ಸ್ವಲ್ಪ ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ಒಂದು 5 ನಿಮಿಷ ಬಿಟ್ಟು ಪಟ್ಟಂತ ಎತ್ಕೊಂಡ್ರೆ ಸರಿ ಹೋಗುತ್ತೆ. ಇದಲ್ಲಿಗೆ ಅಲ್ಲೇ ಇನ್ನೊಂದು ಒಬ್ಬೆ ಎಲ್ಲ ಎತ್ತಿಟ್ಕೊಂಡಿದೆ, ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಆ ಕಡೆ ಈ ಕಡೆ 2 ಕಡೆನೂ ಮಾಡ್ಕೊಬೇಕು, ಯಾಕೆಂದರೆ ಸ್ಕೂಲಿಗೆ 3 ಗಂಟೆ ನನ್ನ ಮಕ್ಕಳು ಬಂದುಬಿಡ್ತಾರೆ. ಸೊ ಹಾಗಾಗಿ ಬೇಗ ಮಾಡ್ಕೊಬೇಕಲ್ಲ. ಸೊ ಅದಕ್ಕೆ ಆ ಕಡೆ ಬೇಯಿಸ್ಕೊತಾ ಇದ್ದೀನಿ, ಈ ಕಡೆ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡು ನಂತರ ನೋಡಿ ಲವಂಗ ಎಲ್ಲ ಚುಚ್ಚಿರೋದಕ್ಕೆ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಕಾಣೋದಲ್ಲಂತೆ ಟೇಸ್ಟಲ್ಲಿ ನೀವು ಕಾಂಪ್ರಮೈಸ್ ಆಗಬಾರ್ದು, ಅಷ್ಟು ರುಚಿಯಾಗಿ ಬರುತ್ತೆ. ಇಷ್ಟೊಂದು ಸಲ ಹೇಳ್ತಾ ಇದ್ದೀನಿ ಅಂದ್ಕೋಬೇಡಿ. ನಾನು ಟೇಸ್ಟು ಕೊಟ್ಟಿದ್ದೀನಿ ನನ್ನ ಮಗನ ಬರ್ತಡೆಗೆ, ಎಲ್ಲರಿಗೂ ಇದನ್ನೇ ಶೇರ್ ಮಾಡಿಸ್ದೆ, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇವಾಗ ನೋಡಿ 3 o'clockಗೆ ನಾನು 5 ಮಿನಿಟ್ಸ್ ಅಥವಾ ಇದೆ ಅಷ್ಟೇ ಇರೋದು, ಇನ್ನೂ ಅಷ್ಟಿಟ್ಟು ಬ್ಯಾಲೆನ್ಸ್ ಇತ್ತು. ಸೊ ಇನ್ನು ಲವಂಗ ಎಲ್ಲ ತುಪ್ಪ ಎಲ್ಲ ಇತ್ತು. ಸೊ ಅದನ್ನು ಎತ್ತಿಕ್ಬಿಟ್ಟು ಮತ್ತೆ ಸಂಜೆ ಒಂದು 5 ಗಂಟೆಗೆ ಬರ್ತೀನಿ, ಅವಾಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಪಾಕಕ್ಕೆಲ್ಲ ಹಾಕಿದ್ನಲ್ಲ ಅದನ್ನೇ ಎತ್ತಿಟ್ಕೊಂಡೆ. ನೋಡಿ ಕೊಬ್ಬರಿ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ನಂಗೆ ನೋಡಿದ್ರೇ ಬಾಯಿ ನೀರು ಬರುತ್ತೆ. ನಂಗೆ ಸ್ವೀಟ್ ಅಂದರೆ ಸ್ವಲ್ಪ ಇಷ್ಟನೇ. ಸೊ ಹಾಗಾಗಿ ಯಾರು ಸ್ವೀಟ್ ತಿನ್ನಲ್ವೋ ಅವರು ಒಂದು ಪೀಸ್ ತಿಂದ್ಬಿಟ್ಟು ಇಲ್ಲಪ್ಪ ಚೆನ್ನಾಗಿತ್ತು ಈ ಸ್ವೀಟ್ಸ್ ಅಂತ ಹೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಪ್ರೀತಿಯಿಂದ ಮಾಡಿದ್ರಂತೂ ಇನ್ನೂ ಸೂಪರಾಗಿರುತ್ತೆ. ನೋಡಿ ಇದನ್ನು ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಏನೇ ಮಾಡಿದ್ರು ಸ್ವೀಟ್ನಲ್ಲಿ ನಾನೇ ಮಾಡಿಬಿಟ್ಟು ಅಲ್ಲೇ ತಿಂದುಬಿಡ್ಬೇಕು. ಅಂದರೆ ಮಾಡ್ತಾ ಇರಬೇಕಿದ್ರೆ ಕೆಲವ್ರು ತಿಂತಾರಲ್ಲ, ಆ ಥರ ತಿನ್ನಲ್ಲ ಕೆಲವನ್ನ ಮಾಡೆಲ್ಲ ಇಟ್ಟಾದಮೇಲೆ ಸ್ವಲ್ಪ ರಿಲ್ಯಾಕ್ಸಾಗಿ ಕುತ್ಕೊಂಡು ಆ ಟೇಸ್ಟ್ ಫೀಲ್ ಮಾಡ್ಕೊಂಡು ತಿಂತೀನಿ ನಾನು. ಸೊ ಹಾಗಾಗಿ ನೋಡಿ ಕಲರ್ ಆಗಿರ್ಬೋದು, ಅದರ ಲೇಯರ್ಸ್ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು, ಸೂಪರಾಗಿದೆ.
ನಿಜವಾಗ್ಲೂ ಸೀರಿಯಸ್ ಆಗಿ ಸಾಕಾಗೋಯ್ತು ನಿಂತ್ಕೊಂಡು ಎಲ್ಲ ಮಾಡೋಕ್ಕೆ. ಶಾಪಲ್ಲಿ ಬೇರೆ ಕೆಲಸ ಮಾಡಿದ್ನಲ್ಲ. ಸೊ ನೋಡಿ ಟೇಸ್ಟ್ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಸ್ವೀಟ್ ಜಾಸ್ತಿನೂ ಇಲ್ಲ, ಪರ್ಫೆಕ್ಟ್ ಟೇಸ್ಟ್ ಫ್ರೆಂಡ್. ನಂಗೆ ತಿಂತಾ ಇರೋದಕ್ಕೆ ನಿಜವಾಗ್ಲೂ ಮಾತೇ ಬರ್ತಾ ಇಲ್ಲ. ನಂಗೆ ತಿನ್ಬೇಕಿದ್ರೆ ಮಾತಾಡೋಕ್ಕಾಗಲ್ಲ, ನನಗೆ ಊಟ ತಿನ್ಬೇಕಿದ್ರು ಅಷ್ಟೇ ಮಾತಾಡಲ್ಲ. ಸೊ ಅದನ್ನು ತಿಂತಾ ಇರಬೇಕಿದ್ರೆ ಏನೋ ಒಂಥರ ಏನೋ ಮಾತಾಡೋಕ್ಕೆ ಏನೋ ನಾಲ್ಗೆನೇ ನಂಗೆ ಇದಾಗಲ್ಲ. ಅಷ್ಟು ನಂಗೆ ಸ್ವೀಟ್ ಅಂದರೆ ಸ್ವಲ್ಪ ಇಷ್ಟನೇ, ಇಲ್ಲ ಅಂತಲ್ಲ. ಅದಕ್ಕೆ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಆ ಕ್ರಿಸ್ಪಿನೆಸ್ ನಿಮಗೆ ಕೇಳಿಸುತ್ತೆ ನಾನು ಕಚ್ಚಿದಾಗ, ನೀವೇ ನೋಡ್ಕೊಬೋದು ಬೇಕಿದ್ರೆ. ಮೇಲೆಲ್ಲ ಕ್ರಿಸ್ಪಿ, ಒಳಗಡೆ ಸಾಫ್ಟು. ಮುದ್ದೆ ಸ್ವೀಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಟೋಟಲು 3 ಪೀಸ್ ಏನೋ ತೊಗೊಂಬಂದಿದೆ. ಸೊ ತಿಂದು ಎಂಜಾಯ್ ಮಾಡಿದೆ. ಐ ಹೋಪ್ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ಮನೆಯಲ್ಲಿ ರೆಸಿಪಿನ ಮರೆಯೋದಾಗಿ ಟ್ರೈ ಮಾಡಿ. ವೆಜ್ ಬಿರಿಯಾನಿನೂ ಅಷ್ಟೇ, ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಮನೇಲಿ ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನಗೂ ಸಪೋರ್ಟ್ ಮಾಡಿ. ಸೊ ಪ್ಲೀಸ್ ನನಗೂ ಕೂಡ ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನ್ನ ವೀಡಿಯೋಸ್ನ ಯಾರ್ಯಾರು ನೋಡ್ತೀರಾ, ಸೊ ಪ್ಲೀಸ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಯಾರ್ಯಾರು ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಒಂದು ಸಣ್ಣ ಹೆಲ್ಪು ಅಥವಾ ಸಪೋರ್ಟು ಎರಡೂ ಸಿಕ್ತಂಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಸ್ವೀಟ್ನ ಎಂಜಾಯ್ ಮಾಡ್ಕೊಂಡು ತಿಂದಾಯಿತು. ಸೊ ನಾನು 3 ಸ್ವೀಟು ತಿಂದು ಮುಗಿಸ್ತಾ ಇದ್ದೀನಿ. ಸೊ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಹೇಳೋದಿತ್ತಂದರೆ ಯಾವ ಥರ ವೀಡಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ, ಸೊ ಪ್ಲೀಸ್ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ನಿಮ್ಗೆ ಅನಿಸಿಕೆಗಳನ್ನು ಮರೆಯದಾಗೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವೀಡಿಯೋಗಳೆಲ್ಲ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.